ಹಾಯ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಡೇ ಬಂದು 25 ಜನವರಿ. ಸೊ ಜನವರಿ 25ನೇ ತಾರೀಕು ನನ್ನ ಮಗನ ಬರ್ತ್ಡೇ ಬೆಳ್ಳಿದು. ಹಾಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಡೇನೇ ಆಗಿರುತ್ತೆ. ಸ್ಪೆಷಲ್ ಡೇ ಅಥವಾ ಹಬ್ಬ ಹರಿದಿನಗಳಲ್ಲಿ ನಾನು ದೇವ್ರ ಸಾಮಾನು ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀನಿ. ಸೊ ಎಂದಿನಂತೆ ಇವತ್ತು ಕೂಡ ಅದೇ ಥರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ದೇವ್ರ ಮನೆಯಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ, ಹೇಗೆ ಪೂಜೆ ಮಾಡ್ತೀನಿ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾನು ಕಳೆದ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಕೇಳಿದ್ರು ಅಂತ. ಸೊ ಯಾರು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ. ಹ್ಯಾಪಿ ಬರ್ಡೇ. ರೈಟ್ ಹ್ಯಾಂಡ್ ಹ್ಯಾಪಿ ಬರ್ಡೇ. ಬೆಳಗ್ಗೆ ಕುರ್ಕುರೆ ತಿಂತವನಿ. ತಲೆಗೆಲ್ಲ ಎಣ್ಣೆ ಹಚ್ಚಿಸ್ಕೊಂಡು ಮುದ್ದು ಕೈಗೆ ಕಾಲಿಗೆ ಎಲ್ಲ. ಕೈಗೆ ಹಚ್ಚಿಲ್ಲ, ಕಾಲಿಗೆ ಮಾತ್ರ. ಮುದ್ದು ಕೇಕ್ ಕುಯ್ತ್ಯಾ? ಇದಾನಕ್ಕೆ ತಿನ್ನು ಮಗನೆ. ಸಾಕು ಬಿಡು, ಮಧ್ಯಾಹ್ನ ತಿನ್ನು ಅಂತ. ಕುರ್ಕುರೆ ಪೋರ್ರು ಲೈಸ್. ನಾನು ಆನ್ ಮಾಡಿದ್ದೀನಿ. ಬರ್ಡೇ. ಈಗ ಟೈಮು 8:20. ಎದ್ದು ಹಾಲು ಕುಡಿದು ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಕುರ್ಕುರೆ ತಿನ್ಕೊಂಡು ಕೂತಿದ್ದಾರೆ. ನೀರು ಕಾಯ್ತಿದಂಗೆ ಹಾಕ್ತೀನಿ ನಡಿ ಚಂದು. ನೋಡಿ ಬೆಳ್ಳಿ ಯಾರ್ದು ಹೇಳು? ಇದು ಯಾರ್ದು? ಏಯ್ ನಿಂದು. ಅಯ್ಯೋ ಕೊಳೆ ನನಗೆ ಇಷ್ಟ ಆಗಲಿಲ್ಲ. ಡಿಸೈನು ಇಕ್ಕದ್ಮೇಲೆ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಇರಲಿ ಅಂತ ಅಂಡ. ಎಲ್ಲ ಮೊದಲು ಈ ಕಡೆ ಬಾ ಚಂದ. ನೀನು ತೆಗಿಬಿಡ ಬಿಡು. ನೀನು ಎಣ್ಣೆ ಕೈಯೇ. ನೀನು ಇದೆಲ್ಲ ತಿಂತಿದ್ಯಾ, ಆಮೇಲೆ ಕೊಳೆ ಆಗುತ್ತೆ ಬಟ್ಟೆ. ಅದು ಇವನ್ಗೆ ಚಿರುಗಿ. ಅದು ಪ್ಯಾಂಟ್ ಶರ್ಟ್ ತಗೋ ಅಂತ ಅಂದರು. ಶರ್ಟ್ ಅದು ಇದ್ರ ಥರ ಬರುತ್ತೆ, ಡೋಂಗ್ರಿ ಹಾಕೋದು. ಅದು ದೊಡ್ಡಮ್ಮ ಕೊಡ್ಸಿರೋದು. ಫುಲ್ ಸ್ಲೀವು ಪ್ಯಾಂಟು. ಹಾಕಬೇಕು ಮಗನೆ, ಬಿಡು ಏನಾಗ. ಈಗ ಸ್ನಾನ ಮಾಡಿ ಇದು ಹಾಕ್ಲದು. ನಾಳೆನೇ ಒದ್ನಂತೆ ಎದ್ದು ಹೋಗುವಂತೆ. ಅದ್ ನೋಡ್ದೆ ಬಿಡು. ಅದಕ್ಕೆ ತಗೊಬಂದೆ. ಇವಂದು ಚೆನ್ನಾಗೈತೆ, ಕ್ವಾಲಿಟಿ ಚೆನ್ನಾಗೈತೆ ಇದು. ಇಲ್ಲೇ ಅಂಗಡಿಲಿ ಬೆಳ್ಳಿ ಬರ್ತಡೆಗೆ ಹೋಗಿರ್ಲಿವ, ಫಸ್ಟ್ನೇ ವರ್ಷದ ಬರ್ತಡೆ. ಆಯ್ತದೆ. ನಿಂತ್ಕೊ ಚಂದು, ಅಲ್ಲಿ ನಿಂತ್ಕೊಳ. ಇನ್ನೂ ಬೇಕಾ? ಇನ್ನೊಂದು ದೊಡ್ಡ ಸೈಜ್ ಕೊಟ್ಟಿದ್ರೆ ಅದೇ ಸಿಕ್ಕಾಬಟ್ಟೆ ತೊಗಳೆ ಆಗೋದು. ಶರ್ಟಿಗೆ ನೋಡ್ದಿತ್ತು ಕರೆಕ್ಟಾಗಿತ್ತು. ಇದು ಹಿಂದಕ್ಕೆ ಬರ್ತದೆ, ಮುಂದಕ್ಕೆ ಹಿಂಗೆ ಬರ್ತದಲ್ಲ, ಈ ಕಡೆ ಆ ಥರ. ಅದು ಹಾಕೊಳ್ಳಲ್ಲ ಅಂತದ್ದು. ಹಾಕಬೇ ಹಾಕಳ್ದಿದ್ರೆ ಬೇಡ ಬಿಡು, ಹಂಗೆ ಇರಲಿ ಅಷ್ಟೇ. ಸುಮ್ಮ ವೇಸ್ಟ್ ಅದು. ಟೈ ಅದು ಹಾಕು. ಅದಿಲ್ಲ ಹಾಕೋಬೋದು ಕಣ. ಅದಾದ್ರೂ ಓಕೆ. ಇದು ಮಾತ್ರ ಹಾಕೊಳಕ್ಕೆ ಕಷ್ಟ ಅವನಿಗೆ. ಎಣ್ಣೆ ಬಿಡು ಬಾ. ಇವತ್ತು ಬಂದು ಶನಿವಾರ. ಸೊ ಚಿರುಗೆ ಸ್ಕೂಲ್ ಇತ್ತು, ಹಾಗಾಗಿ ಚಿರುನ ಕರ್ಕೊಂಡೋಗಿ ಬಿಡೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಬೆಳ್ಳಿಗೆ ಹೊಸ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಮಾಡು. ಗುಡ್ ಬಾಯ್. ಸ್ಮೈಲ್ ಮಾಡಬೇಕು. ಸ್ಮೈಲ್. ನಗಾಡ್ಬೇಕು. ಆದರೆ ನೋಡಿ, ಅಣ್ಣನ ಬಿಟ್ಬಿಟ್ಟು ಬರೋಣ ಸ್ಕೂಲ್ಗೆ. ನಡಿ, ಟೈಮ್ ಆಗೋಯ್ತು. ಅವ್ರು ಬರ್ತಡೇ ಇರ್ಬೇಕು, ಅದಕ್ಕೆ ಕಲರ್ ಡ್ರೆಸ್ ಮ್ಯಾಮ್ ಏನು ಹೇಳಲಿಲ್ಲ. ನಡಿ ಹೋಗೋಣ. ಚಪ್ಪಲಿ ಅಲ್ಲ ಐತೆ, ನಡಿವನ ನಾವು. ಇಲ್ಲೈತೆ. ಈಗ ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ.
ತಡಿ ಎತ್ಕೋತೀನಿ ಬಿಡಿ ಇದೋಗ್ತೀಯಾ ಅದೇನು ಹಂಗೆ ಹೋಗ್ತಾ ಇದೆಯಾ ಐ ಚಂದ ಇದು ಬ್ಯಾಗ್ನೇ ತಗೋ ಈಗ ಅವ್ನು ಹಿಡ್ಕೊಳಕ್ಕಾಗಲ್ಲ ಒಂದು ತಗೋ ಬಾ ಹೋಗೋಣ ನಡಿ ಚಂದು ಜಿಗ್ಗಿನಕ್ಕ ಅಲ್ಲಿ ಫೋನ್ ನೋಡು ಹೇಳು ಬೇಗ ಯಾರು ಬಟ್ಟೆ ಕೊಡ್ಸಿದ್ದು ಅಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋದು ಹೆಂಗೆ ಥ್ಯಾಂಕ್ಸ್ ಏನು ನೋಡ್ತಾ ಇದ್ದೀರಾ ನಿನ್ನೆ ಮಾಡ್ತಾ ಇರೋದು ವಿಡಿಯೋಲಿ ನೀವೇ ಈ ಕಡೆ ಬಂದ್ಬಿಟ್ರೆ ಯಾರು ಕಾಣ್ತಾರಲ್ಲಿ ಏನೂ ಇಲ್ಲ ನೋಡಿ ನೋಡಿ ಏನೂ ಇಲ್ಲ ಆ ಕಡೆಗೆ ಹೋಗಿ ಕಾಣ್ತದೆ ಬೆಳ್ಳಿದು ಊಟ ಆಯ್ತು ಬರ್ಡೇ ಬಾಯ್ ನಿಂದು ಬರ್ತಡೇನೇ ಇವತ್ತು ಈಗ ತಾನೇ ಊಟ ಮಾಡಿಸ್ದೆ ಏನು ಮಾಡಿದ್ದೆ ಅಂತ ನೋಡಿದ್ರಲ್ಲ ಸೊ ಮಾಡ್ಕೊಂಡಿದ್ದೆ ಅವನಿಗೆ ತಿನ್ಸಾಯ್ತು ಈಗ ನಾನು ಇನ್ನೂ ತಿಂದಿಲ್ಲ ನೋಡೋಣ ಒಂದು ಸ್ವಲ್ಪ 9:45 ಆಯ್ತಾ ಬರ್ತು ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬರಬೇಕು ಸೊ ಅದು ಆರ್ಡ್ರ್ ಕೊಡೋದಾದರೆ 10 ಗಂಟೆ ಒಳಗಡೆ ಕೊಡಬೇಕು ಅದಾದಮೇಲೆ ಆರ್ಡ್ರ್ ಕೊಟ್ಟರೆ ಅವ್ರು ತೊಗೊಳೋದಿಲ್ಲ ಇವತ್ತಿಗೆ ನಾಳೆ ಹೋದರೆ ತಗೋತಾರೆ ಸೊ ಇವತ್ತೇ ಬೇಕು ಅಂತಂದರೆ 10 ಗಂಟೆ ಒಳಗಡೆ ಅವರಿಗೆ ಆರ್ಡ್ರ್ ಕೊಡಬೇಕಾಗತ್ತೆ ಸೊ ಹಾಗಾಗಿ ನನ್ನ ತಮ್ಮನ ಕರೆದೇ ಬರ್ತಾಯಿದ್ದೀನಿ ಅಂದ ಅಲ್ಲಿಂದ ಬಂದು ನಾನು ನಾಷ್ಟ ಮಾಡ್ತೀನಿ ನಾನು ಈಗ ನಾಷ್ಟ ಕೊಟ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಇವನಿಗೆ ಬೇಗ ಊಟ ತಿನ್ನಿಸ್ಕೊಬಿಟ್ಟೆ ಸೊ ಬರ್ತಡೆಗೆ ನಾನು ಲೇಟಾಗಿ ಊಟ ಮಾಡಿಸೋದು ಬೇಡ ಅಂತ ಅಂದ್ಬಿಟ್ಟು ಗೊಡ್ಗಾರ ಮಗನೇ ಅದು ಗೊಡ್ಗಾರ 2 ವರ್ಷ ಎಷ್ಟು ಬೇಗ ಆಗೋಯ್ತು ಕಂದಮ್ಮಂಗೆ ಓಕೆ ಸೊ ಆಮೇಲಿಂದ ಸಿಗ್ತೀನಿ ಸಾಂಬಾರ್ 2 kg ಬೆಳ್ಳಿಗೆ ಮಾತ್ರ ನಾಷ್ಟ ಮಾಡಿಸಿದ್ದೆ ವಾರ ಆದಮೇಲೆ ನಾನು ನಾಷ್ಟ ಮಾಡಬೇಕಿತ್ತು ಬಟ್ ಕೇಕ್ ಆರ್ಡ್ರ್ ಕೊಟ್ಟಿರಲಿಲ್ಲ ಸೊ ಟೈಮ್ ಆಗಿಬಿಡುತ್ತೆ 10:30 ಮೇಲಾದರೆ ಅವರು ಆರ್ಡ್ರ್ ತೊಗೊಳ್ಳಲ್ಲ ಗೋವಿಂದಪ್ಪ ಬೇಕ್ರಿಲಿ ಸೊ ಹಾಗಾಗಿ ನಾವು ಸಲ ಬರೋದು ಗೋವಿಂದಪ್ಪ ಬೇಕ್ರಿಗೆ ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್ ಸೊ ಹಾಗಾಗಿ ಇಲ್ಲಿಗೆ ಬಂದು ಆರ್ಡ್ರ್ ಮಾಡಿಬಿಟ್ಟು ಹೋಗೋಣ ಅಂತ ಫಸ್ಟ್ ಆರ್ಡ್ರ್ ಮಾಡಿಬಿಟ್ಟು ಹೋದರೆ ಅದಾದಮೇಲೆ ನಾಷ್ಟ ಆಗುತ್ತೆ ಅಂತ ಬೆಳ್ಳಿಗೆ ಮಾತ್ರ ಬೇಗ ತಿನ್ನಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ ಹೊಟ್ಟೆ ಸಿಕ್ಕಾಬಿಟ್ಟೆ 10:30 ಆಯಿತು ಬೆಳ್ಳಿ ಏನು ತಿಂತಾ ಇದ್ದಾನೆ ದಿಲ್ ಪಸಂದ್ ತಿಂತಾ ಇದ್ದಾನೆ ಬಟ್ಟೆ ಕೊಳೆ ಆಗ್ತೈತಾ ತಿನ್ಕೋ ಒರೆಸ್ತೀನಿ ಒದ್ರುತ್ತೀನಿ ಅವನು ಬೇಕ್ರಿಲಿ ಕೇಕ್ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ವಲ್ಲ ಏನು ತೊಗೊಳ್ದೆ ಬರೋದಕ್ಕೆ ಬಿಡ್ತಾನೆ ಇಲ್ಲ ಅಣ್ಣ ಅದಕ್ಕೆ ದಿಲ್ ಪಸಂದನ್ನ ತೊಗೊಂಡ್ವಿ ಬಿಸಿ ದಿಲ್ ಪಸಂದ್ ತಿಂತಾ ಇದ್ದಾನೆ ಚೆನ್ನಾಗೈತಾ ಹೆಂಗೈತೆ ಸೂಪರ್ ಗುಡ್ ಬಾಯ್ ಈಗ ಟಿ ವಿ ಹಾಕ್ತೀನಿ ಸೊ ಈಗ ನೋಡೋಕ್ಕೆ ಕೂತ್ಕೊಂಡ್ರೆ ಅಣ್ಣವರು ಕೊಂಬೆನ ಅಲ್ಲಾಡಲ್ಲ ಮಾಷ ಅಂತ ಮಾಷ ಅಂತ ಬೇರೆ ಬತ್ತು ಅಂತಂದರೆ ಒಂಚೂರು ಅಲ್ಲಾಡಲ್ಲ ನೋಡ್ತಾ ಇರ್ತಾನೆ ಅಡ್ವರ್ಟೈಸ್ಮೆಂಟ್ ಬಂದಾಗ ಮಾತ್ರ ಬರ್ತಾನೆ ಇಲ್ಲಾಂದರೆ ಚೆನ್ನಾಗಿ ಕೂತ್ಕೊಂಡು ಟಿ ವಿ ನೋಡ್ತಾನೆ ನಾನೀಗ ಊಟ ಮಾಡ್ಕೋತೀನಿ ಸ್ವಲ್ಪ ವಾಷಿಂಗ್ ಮಿಷಿನ್ ಬೇರೆ ಆನ್ ಮಾಡಬೇಕು ಆನ್ ಮಾಡಿಬಿಟ್ಟು ಊಟ ಮಾಡೋಕೆ ಕೂತ್ಕೋತೀನಿ 2:30 ಆಗಿದೆ ಈಗ ಸದ್ಯಕ್ಕೆ ಕಾಳುಗೊಜ್ಜು ಕೂಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಬ್ಬಟ್ಟು ಸಾರು ಹೂರ್ಣ ಇದು ಕನಕ ಅಂತಾರಲ್ಲ ಅದು ಕಲಸಿಟ್ಟಿದ್ದೀನಿ ಇದು ಹೂರ್ಣ ರೆಡಿಯಾಗಿದೆ ಸೊ ತಟ್ಟದೊಂದು ಬಾಕಿ ಇದೆ ಇದೊಂದು ಕೂಗಿದ್ರೆ ಆಲ್ಮೋಸ್ಟ್ ಕೆಲಸ ಮುಗೀತು ಇದು ಬಂದು ಬೆಳಿಗ್ಗೆ ಇದು ರಸಮ್ಮು ಅನ್ನ ಇದೆ ಇದು ಬಿಸಿನೀರು ಇದೊಂದು ಸ್ವಲ್ಪ ರಾತ್ರಿ ಮಿಕ್ಕಿರೋ ಅನ್ನ ಸೊ ಇಷ್ಟಿದೆ ಅಡುಗೆ ಮನೆ ಫುಲ್ ಕ್ಲೀನ್ ಆಗಿದೆ ಪಾತ್ರೆಗಳನ್ನೂ ಕೂಡ ತೊಳೆದಾಯಿತು ಹುಡುಗರು ಆಟ ಆಡ್ತಿದ್ದಾರೆ ನಮ್ಮ ಚಿನ್ನು ಬಂದಿದ್ದಾನೆ ಪೂರು ಬಂದಿದ್ದಾನೆ ಈಗ ಮನಗಿಸ್ಬೇಕು ಒಂದು ಚಡ್ಡಿ ಇಟ್ಟಿದ್ದಾನ ಊಟ ಮಾಡಿದ್ರು ಅವರು ಸೊ ಅವ್ರನ್ನ ಮನಗಿಸ್ಬಿಡ್ತೀನಿ ಇಲ್ಲ ಅಂತಂದರೆ ಕೇಕ್ ಕುಯ್ಯೋ ಟೈಮಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಮೇಲೆ ಕಿರ್ಚಾಡೋದಕ್ಕೆ ಹೂಗಳದೆಲ್ಲ ಮಾಡ್ತಾರೆ ಸ್ವಲ್ಪ ನಿದ್ದೆ ಆಗಿದ್ದರೆ ಸ್ವಲ್ಪ ಫ್ರೆಶ್ ಆಗಿರ್ತಾರೆ ಸೊ ಹಾಗಾಗಿ ನಮ್ಮ ಚಿರು ಬರೋಕ್ಕೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ ಅಷ್ಟೊತ್ತಿಗೆ ಮನಗಿಸ್ಬಿಡ್ಬೇಕಿಲ್ಲ ಅಂದರೆ ಅವ್ನು ಬಂದ್ರಂತೂ ಇರುವಾರ ಮನಿಕೊಳ್ಳಲ್ಲ ಹಾಗಾಗಿ ಹೋಗಿ ಮನಗಿಸ್ಬಿಟ್ಟು ಆನಂತರ ಸಿಗ್ತೀವಿ ಇಬ್ಬರು ಮನಿಕೊಂಡ್ರು ಒಂದು 5 ನಿಮಿಷ ಜಾಸ್ತಿ ಟೈಮೇ ತಗೊಳ್ಳಿಲ್ಲ ಪಟ್ಟದ ಮನಿಕೊಂಡ್ರು ನಾನು ಚಿರುನ ಮನಗಿಸ್ದೆ ಅಂದರೆ ಬೆಳ್ಳಿನ ಮನಗಿಸ್ದೆ ಪೂರ್ಣ ನಮ್ಮ ಅಕ್ಕನ ಮಗ ದೊಡ್ಡವನು ಚಿನ್ನ ಮನಗಿಸ್ದ ಒಂದು 5 ನಿಮಿಷ ಕಣ್ಮುಚ್ಕೊಂಡು ಅವನೇ ಮನಿಕತ್ತಂದೆ ಅಂತಂದರೆ ಹಿಂಗೆ ಅಂದ್ಬಿಟ್ಟು ಬಂದಿದ್ದೀನಿ ಅವ್ನು ಸುಮ್ಮನೆ ಮನಿಕೊಟ್ಟೆ ನಿದ್ದೆ ಬಂದಿತ್ತು ಡೈಲಿ ಇಷ್ಟೊತ್ತಿನಲ್ಲಿ ರೆಗ್ಯುಲರಾಗಿ ನಿದ್ದೆ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಿದ್ದೆ ಬಂದುಬಿಡುತ್ತೆ ಸ್ವಲ್ಪ ಸೈಲೆಂಟ್ ಇದ್ದರೆ ಹಾಗಾಗಿ ಮನಿಕೊಂಡ್ರು ಅವರು
ಸೊ ಇನ್ನೇನಿಲ್ಲ, ಈಗ ಕೂತ್ಕೊಂಡು ಒಬ್ಬಟ್ಟು ತಡ್ಕೊಬಿಡ್ತೀನಿ. ಕಾಳು ಗೊಜ್ಜು ಆಗಿದೆ, ಸಾಂಬಾರಾಗಿದೆ, ಎಲ್ಲ ಆಗಿದೆ. ಮಧ್ಯಾಹ್ನ ಅದೇ ಪಲಾವ್ ಏನಾದ್ರು ಮಾಡ್ತೀನಿ ಅಂತಂದರೆ ಎಲ್ಲನೂ ಹೆಚ್ಚಿಡ್ತೀನಿ. ಸೊ ನಾನು ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ನಮ್ಮ ಚಿರೋನ, ನಮ್ಮ ಬೆಳ್ಳಿನ ಅಂತ. ಸೊ ಹುಟ್ಟಿದ್ದ ದಿನ ದೇವಸ್ಥಾನಕ್ಕೆ ಹೋಗಿ ಬರಬೇಕಲ್ವ. ಸೊ ಹಾಗಾಗಿ ಯಾರು ಇಲ್ಲೇ ಸಣ್ಣ ಪುಟ್ಟ ದೇವಸ್ಥಾನ, ಅಂದರೆ ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆನಂತರ ಬಂದು ಕೇಕ್ ಕಟ್ ಮಾಡಿಸೋಣ ಅಂತ. ಹಾಗಾಗಿ ಸೊ ಅಷ್ಟೊತ್ತಿಗೆ ಅವ್ರ ಮನೆಗೆ ಕೊಂಡೆದಳ್ಳಿ ಈಗ ಒಬ್ಬಟ್ಟು ಇಟ್ಕೋಬೇಕು, ಕಸ ಗುಡಿಸ್ಬಿಟ್ಟು ಒಂದ್ಸಲ ಹಾಲು ಒರೆಸ್ಕೋಬೇಕು. ಯಾಕೆಂದರೆ ನಾನಿಲ್ಲಿ ಏನು ಒಬ್ಬಟ್ಟು ತಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಹೂರಣ ರೆಡಿ ಮಾಡೋದಕ್ಕೆ ಕಾಯಲ್ಲ, ಬೆಲ್ಲನ ಕುಟ್ಬಿಟ್ಟು ಮಡಗಿದ್ದೆ. ಸೊ ಜಾಸ್ತಿ ಆಗಿದ್ದನ್ನ ಒಂದು ಕವರ್ಗೆ ಹಾಕಿ ಎತ್ತಿಟ್ಟಿದೆ. ತೊಗೊಂಡೋಗಿ ಎಲ್ಲ ಸುರಿದ್ಬಿಟ್ಟು ಅಲ್ಲಿ ಎಲ್ಲ ಒಂಥರ ಅಂಟಸ್ದಂಗೆ ಆಗ್ತಿದೆ. ಹಾಗಾಗಿ ಅದೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕು. ಸೊ ಇಷ್ಟೇ, ನಾನು ಬೆಳಗ್ಗೆಯಿಂದ ತಲೆನೂ ಕೂಡ ಬಾಚಿಲ್ಲ, ಹಾಗೆ ಒದ್ರು ಕಟ್ಕೊಂಡು ಪೂಜೆ ಮಾಡಿದೆ. ಬಾಚೋದೇನು ಬೇಡ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಕೂಡ ತಲೆ ಬಾಚಿಲ್ಲ, ಹಾಗೆ ಇದೆ. ನೈಸ್ ಹೇರ್ ಆಗಿರೋದಕ್ಕೆ ಅಷ್ಟೊಂದು ಕಾಣ್ತಿಲ್ಲ, ಗುಂಗ್ರಾಗಿದ್ದರೆ ಫುಲ್ ಇದಾಗ್ಬಿಡೋದು. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ. ನೋಡಿ ಹಿಂಗೆ ಕಾಣ್ತಾ ಇದೆ, ಸ್ಟ್ರೈಟಾಗಿ ನಿಜ ಮಗನ ಕೈ ಬಿಡು, ಫುಲ್ಲು ಕೈ ಹೆಂಗೆ ಕಾಣುತ್ತೆ. ಹಿಂಗೆ ಬಾ, ಈ ಕಡೆ ತಿರುಗು. ಹಾಂ, ಈಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ, ಹಾಂ ಡ್ಯಾನ್ಸ್ ಆಡು. ಹಾಂ, ಹಂಗೆಲ್ಲ ಯಾರು ಹೇಳ್ಕೊಟ್ರು? ಹೆಂಗೆ ಇಡ್ರಿ. ಹಾಂ, ಆಮೇಲೆ ಓಕೆ, ನಾಚ್ಕೊಬಿಡ್ತಾನೆ. ಊರಿಗೂ ಬಟ್ಟೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದೇ ಕಲರ್ ನನ್ನ ಹತ್ರ ಇದೆ, ಬಟ್ ಇದೇ ಕಲರ್ ಕೊಟ್ಟಿದ್ದಾರೆ. ಇದೇ ಥರ ಇದೆ, ಒಂಚೂರು ಡಿಫ್ರೆಂಟ್ ಅಷ್ಟೇ. ಇದು ಕೋಟ್, ಇದು ಶರ್ಟ್. ಅಂದರೂ ಎಲ್ಲ ಲೈಟ್ ಕಲರ್ಸೇ ತರೋದು, ಚೆನ್ನಾಗಿ ಕಾಣಲಿ ಡ್ಯಾನ್ಸ್ ಆಡೋದು ಅಂತ ಅಂದ್ಬಿಟ್ಟು. ಗ್ರೀ ಕಲರ್ ಪ್ಯಾಂಟ್. ಓ, ಹ್ಯಾಟು ಬೇರೆ ಇದೆ, ಹ್ಯಾಟ್ ಹಾಕ್ಕೊಂಡು ಡ್ಯಾನ್ಸ್ ಆಡಬೇಕು ಪೂರು. ಸಿ ಹ್ಯಾಟ್. ಅವಾಗ ಕೂದಲು ಎಳಿತಿಲ್ಲ ಚಂದು. ಏನು ಕುತ್ತಂಗಂಡ ನಿನ್ಗಾಗಲ್ಲ ಸುಂದರ ಒಂದಾಯ್ತು. ಸೊ ಓಕೆ, ಈಗ ನಾನು ಒಬ್ಬಟ್ಟು ತಟ್ಟೋದಕ್ಕೆ ಹೋಗ್ತೀನಿ. ಒಂದು ಮನಗಿಸ್ತೀನಿ, ಅಲ್ಲಿ ಕೂತ್ಕೊಂಡು ಮನಿಕೊಂಡು ಟಿ ವಿ ನೋಡ್ತಾನೆ. ಬೇಗ ಬೇಗ ನಾನು ಒಬ್ಬಟ್ಟೆಲ್ಲ ತಟ್ಟಿಟ್ಬಿಟ್ರೆ ಸುಮ್ಮನೆ ಮಗನ ನಾನು ಮಾತಾಡ್ಬಿಡ. ಒಬ್ಬಟ್ಟು ತಟ್ಟಿಟ್ಬಿಟ್ರೆ ನಂದೆಲ್ಲ ಕೆಲಸ ಆಗುತ್ತೆ. ಪಲಾವು ಸ್ವಲ್ಪ ಹೆಚ್ಚಿಡ್ತೀನಿ ಅಷ್ಟೇ, ತರಕಾರಿಗಳನ್ನ ಹೆಚ್ಚಿಟ್ಬಿಡ್ತೀನಿ, ಈರುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿಡ್ತೀನಿ. ಅಮ್ಮ ಸೌಂಡ್ ಮಾಡಿಬಿಡ, ಮಾತಾಡ್ತಿಲ್ವ ಇಲ್ಲಿ, ಎಲ್ಲ ಹೆಚ್ಚಿ ಇಟ್ಬಿಡ್ತೀನಿ. ಅದಾದಮೇಲೆ ಅಮ್ಮ ಬಂದು ಅಮ್ಮನೋ ಅಕ್ಕನೋ ಯಾರು ಒಗ್ಗರಣೆಗೆ ಹಾಕ್ತಾರೆ. ಬೆಳ್ಳಿ ಎದ್ದಂಗೆ ಸೌಂಡ್ ಆಯಿತು. ಸದ್ಯ ಅವ್ನು ಎದಳ್ದೇವ್ರು ಸಾಕೀಗ. ಅಷ್ಟು ಕೆಲಸ ಆದಮೇಲೆ ಕಸ ಗುಡಿಸ್ಕೊಂಡು ಒಂದು ಹಾಲೊಂದು ಒರೆಸ್ಕೋಬೇಕು ಆವಾಗಲೇ ಹೇಳ್ದಾಗೆ. ಸೊ ಓಕೆ, ನಿನ್ನ ಹೆಸರು ಹೇಳಿ. ಚಿರನ್ ಒಬ್ಬಟ್ಟು ತಟ್ಟಾಯ್ತು. ಸೊ 4:15 ಈಗ ಒಬ್ಬಟ್ಟು ತಟ್ಟಿ. ಸೊ ಚಿರುಗೆ ಊಟ ಹಾಕಿದೆ, ಅವನು ಒಬ್ಬಟ್ಟು ತಿನ್ಬಿಟ್ಟು ಊಟ ಬೇಡ ಅಂತ ಅಂದ. ಸೊ ಈಗ ನಾನು ಊಟ ಮಾಡ್ಕೊತೀನಿ. 4:15 ಆಗಿದೆ ಆಲ್ರೆಡಿ. ನೋಡ್ತಾ ಇರ್ಬೋದು, ಇಷ್ಟು ಒಬ್ಬಟ್ಟಾಗಿದೆ. ಇನ್ನೇನು ಇದು ಏನು ಕೋಸಂಬರಿಗೆ ನೆನೆ ಹಾಕಿದ್ದೀನಿ ಕಾಳನ್ನು, ಹೆಸರು ಬೇಳೆ. ಸೊ ಅದನ್ನ ಮಾಡ್ಕೋಬೇಕು, ಊಟ ಮಾಡ್ಕೊಡ್ತೀವಿ ಫಸ್ಟ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಅಂದರೆ ಹಂಗೇಗಲ್ಲ. ಏನು ತಿಂತಾ ಇರೋದು? ಒಬ್ಬಟ್ಟು. ಅನ್ನ ಊಟ ಮಾಡೋದ್ರೆ ಊಟ ಮಾಡಲಿಲ್ಲ, ಒಬ್ಬಟ್ಟನ್ನ ತಿಂತ ನಾನು ಎದ್ಬಿಟ್ಟು. ಅದು ಮನ್ಗಕ್ಕೂ ಮುಂಚೆ ನಮ್ಮ ಚಿನ್ನು ತಿನ್ಸಕ್ಕೆ ಹೋದರೆ ತಿನ್ನಲಿಲ್ಲ, ಹಂಗೆ ಮನಿಕೊಂಡ. ಈಗ ಎದ್ಬಿಟ್ಟು ತಿಂತಾ ಇದ್ದಾನೆ. ಅವನು ಬರೋಷ್ಟೊತ್ತಿಗೆ ಇವ್ರು ಮನಗಿದ್ರು. ಈಗ ಅವನ ಮನೆಗಿದ್ಮೇಲೆ ಇವನು ಎದ್ದಿದ್ದಾನೆ. ಚೆನ್ನಾಗಿದೆ. ಸೊ ಎಲ್ಲ ಜೊತೆಲಿದ್ರೆ ತಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಟಾರ್ಚರ್ ಆಗುತ್ತೆ. ಬಟ್ ಈಗ ಈ ಥರ ಇದ್ದರೆ ಒಂಥರ ಆರಾಮಾಗಿ ಇರಿಸ್ಕೋಬೋದು ಅಂತ ಅನಿಸುತ್ತೆ. ಸೊ ಅವ್ರು ಬರೋಷ್ಟೊತ್ತಿಗೆ ಇವ್ರು ಮನಸ್ಬಿಡೋದು ಹಂಗೆ. ಸೊ ಈಗ ಊಟ ಮಾಡ್ಕೊಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಒಬ್ಬಟ್ಟಿನ ರಾಶಿ ಕಾಣಿಸ್ತಾ ಇದೆ. ಪಟ ಅಂತ ಒತ್ತಾಕ್ಬಿಟ್ಟೆ, ಯಾಕೆಂತಂದರೆ ಆಮೇಲೆ ಒತ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಬಿಸಿ ಹೊತ್ಕೊಂಡು ತಿಂದರೆ ಚೆನ್ನಾಗಿರ್ತಿತ್ತು, ಬಟ್ ಎಲ್ಲ ಟೈಮ್ ಆಗಿಬಿಡುತ್ತೆ. ಸೊ ನಾನು ಊಟ ಮಾಡ್ಕೊಬರ್ತೀನಿ, ಯಾಕೆಂದರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಅಮ್ಮನೇ ಮಾಡೋಕ್ಕಾಗಲ್ಲ ಆಮೇಲೆ. ಹಾಗಾಗಿ ಎಲ್ಲನೂ ಒತ್ತಿ ಇಟ್ಬಿಟ್ಟ. ನಮ್ಮ ಚಿರು ಮತ್ತು ಪೂರು ಸ್ಕೂಲ್ನಲ್ಲಿ, ಅಂದರೆ ಇಬ್ಬರದು ಒಂದೇ ಸ್ಕೂಲು, ಆ್ಯನ್ಯುವಲ್ ಡೇ ಇದೆ. ಸೊ ಹಾಗಾಗಿ
ಡ್ರೆಸ್ನ ಕೊಟ್ಟಿದ್ದರು. ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ಬಟ್ಟೆ ಕೊಟ್ಟಿದ್ದಾರೆ. ನೋಡೋಣ ಕರೆಕ್ಟಾಗಿ ಆಗುತ್ತಾ ಅಂತ. ನಾಳೆನೇ ಎಕ್ಸ್ಚೇಂಜ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಪರ್ಫೆಕ್ಟಾಗಿ ತಂದಿರ್ತಾರೆ ಅವರು. ಒಂದು ಸೈಜ್ ದೊಡ್ಡ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಕರೆಕ್ಟಾಗಿ ಬಂತು ಇಬ್ರಿಗೂ. ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಲೈಟ್ ಕಲರ್ಸ್ ಅಷ್ಟೇ, ಅದೇ ಬೇಜಾರು. ಹುಡುಗರಲ್ವ, ಮಕ್ಕಳಲ್ವ, ಕೊಳ್ಳೆ ಮಾಡ್ಕೊಬಿಡ್ತಾರೆ. ಸಂಜೆ ಹಾಕ್ತಿದ್ದಂಗೆ 3 ಜನ ಇದ್ದರು. ಅದಾದಮೇಲೆ ಹೊರಗೆ ಟಿವಿ ಹಾಕ್ಕೊಟ್ಬಿಟ್ಟು ನಾನು ಅಷ್ಟೊತ್ತಿಗೆ ಆಲ್ರೆಡಿ ನೆಲ ಒರೆಸ್ಕೊಂಡಿದ್ದೆ. ನೆಲ ಅಂಡಿದ್ನೆಲ್ಲ ಅದನ್ನ. ನಂತರ ಹಾಲು ಕಾಯಿಸ್ಕೊಟ್ಟು ನಾನು ಕೂಡ ಅಮ್ಮ ಬರೋ ಟೈಮ್ ಆಯಿತು, ಟೀ ಕಾಯಿಸೋಣ ಅಂತ ಅಂದ್ಬಿಟ್ಟು ಟೀನ ಕಾಯಿಸ್ಕೊಂಡು ಅದಾದಮೇಲೆ ಸಂಜೆ ರೆಡಿ ಆದ್ವಿ. ಬೆಳ್ಳಿಗೆ ನೋಡಿ ಇನ್ನೊಂದ್ಸಲ ಒಂದು ಕೈಕಾಲು ಮುಖ ತೊಳ್ಕೊಂಡೆ ಅಷ್ಟೇ, ಜಾಸ್ತಿ ನೀರೇನು ಉಯ್ಯೋದಕ್ಕೆ ಹೋಗಲಿಲ್ಲ. ಸೊ ರೆಡಿ ಮಾಡಿದೆ. ಅಕ್ಕ ಬರೋಷ್ಟೊತ್ತಿಗೆ, ಅಕ್ಕನೂ ಕೂಡ ಬರ್ತಾಯಿದ್ದೀನಿ ಅಂತ ಅಂದ್ಲು, ಕೆಲ್ಸಕ್ಕೆ ಹೋಗಿದ್ಲಲ್ವ. ಸೊ ಅವಳು ಬರೋಷ್ಟೊತ್ತಿಗೆ ಅವನಿಗೂ ಕೂಡ ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿದ್ದೀನಿ. ನಾನು ಉಟ್ಟಿರೋ ಸೀರೆ ಬಂದು ನಮ್ಮ ಅಜ್ಜಿದು, ಒಂಥರ ಫುಲ್ ಲೈಟ್ ವೈಟು, ಚೆನ್ನಾಗಿತ್ತು. ಅಜ್ಜಿ ಹತ್ರ ಒಂದ್ಸಲ ಈಸ್ಕೊಬಂದು ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ 1-2 ವರ್ಷ ಆಗಿತ್ತು ಈಸ್ಕೊಬಂದೇನೆ. ಸೊ ನೋಡೋಣ ಎಲ್ಗಾರು ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೊನ್ನೆ ಎಲ್ಲ ಹೋಗಿ ಸರಗ್ನ ನಾನೇ ಹೊಲ್ಕೊಬಂದಿದ್ದೆ. ಅಕ್ಕೋರ ಮನೇಲಿ ಮೆಷಿನ್ ಇದೆಯಲ್ಲ, ಹಾಗಾಗಿ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಹೇಗೆ ಕಾಣಿಸ್ತೆ. ಒಂಥರ ಸೀರೆ ಶೈನಿಂಗ್ ಚೆನ್ನಾಗಿದೆ. ಹಾಗೆ ತುಂಬ ಒಂಥರ ಪೇಪರ್ ಇದ್ದಂಗೆ ಸೀರೆ, ತೆಳ್ಳಗಿದೆ, ಚೆನ್ನಾಗಿ ಕೂತಿತ್ತು. ಹಾಗೆ ಬ್ಲೌಸ್ ಬಂದು ನಮ್ಮ ಅಕ್ಕನೇ ಸ್ಟಿಚಿಂಗ್ ಅವಳು ಕಲಿಯೋಬೇಕಾರೆ ಅವಳೇ ಹೊಲ್ದಿರೋ ಅಂಥ ಬ್ಲೌಸು ಕ್ಲೀನಾಗಿ ಕೂತಿತ್ತು. ಹಿಂದೆಗಡೆ ಡೋಂಗ್ರಿ ಮತ್ತು ಡೋಂಗ್ರಿ ಎಲ್ಲ ಅದೇನು ಬೇರೆ ಹೇಳ್ತಾರೆ, ನಾಟ್ ಹಾಕೋದಕ್ಕೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬ್ಲೌಸ್ಗೆ. ಬಟ್ ಅದರ್ವೈಸ್ ಚೆನ್ನಾಗಿ ಕಾಣಿಸ್ತಿತ್ತು. ನಂತರ ದೇವಸ್ಥಾನಕ್ಕೆ ಹೋಗಿ ಚಿರು, ಬೆಳ್ಳಿ, ನನ್ನ ಹಸ್ಬೆಂಡು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಅಂದರೆ ಮನೇಲಿರೋರು, ಅಂದರೆ ನಾವು ಮನೇಲಿ ಯಾರ್ಯಾರು ಹೊಸ ಇದ್ದೀವಿ ಅವ್ರ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ನಾನು ಸಂಕಷ್ಟಿ ದಿನ ಹೋಗ್ತೀನಲ್ಲ ಅದೇ ದೇವಸ್ಥಾನಕ್ಕೆ ಹೋಗಿದ್ದೆ. ಆನಂತರ ಮನೆಗೆ ಬಂದಮೇಲೆ ನೋಡಿ ನನ್ನ ಮಕ್ಕಳದ್ದು ತೀಟೆಗಳು ಸ್ಟಾರ್ಟ್ ಆಯಿತು. ತೀಟೆ ಸುಬ್ರು ಎಲ್ಲ ಜೊತೆಗೆ ಸೇರಿಬಿಟ್ರೆ ತಲೆಯಲ್ಲಿರೋ ಮೆದ್ಲನ್ನ ಕೈಗೆ ಎತ್ತಿ ಕೊಟ್ಬಿಡ್ತಾರೆ, ಅಷ್ಟು ಚಿಟ್ಟಿಡಿಸ್ಬಿಡ್ತಾರೆ. ನನ್ನ ಮಗ, ಅಂದರೆ ನಮ್ಮ ಅಕ್ಕನ ಮಗ ದೊಡ್ಡವನೊಬ್ಬ ಅಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ 4 ಜನನೂ ಸೇರ್ಕೊಬಿಟ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಿರ್ಚಾಡ್ಬಿಡ್ತಾರೆ. ಹಾಗೆ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಪೋರನು ನೋಡ್ತಾ ಇದ್ದ. ಹಾಗಾಗಿ ಅವನ ಜೊತೆ ಒಂದು ವೀಡಿಯೋನ ಮಾಡಿಕೊಂಡೆ. ನಮ್ಮ ಅಕ್ಕ ಕೂಡ ಕೆಲಸದಿಂದ ಅವಾಗ ತಾನೇ ಬಂದು ಕೂತ್ಕೊಂಡ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಅವರೆಲ್ಲ ಬಂದಿದ್ದರು. ಅದಕ್ಕೂ ಮುಂಚೆನೇ ಬಂದಿದ್ದರು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಒಳಗೆ ಈಚೆಗೆ ಓಡಾಡ್ತಿರೋ ಅಂತ ಒಳಗಡೆ ಬಾಗಿಲು ಹಾಕಿದ್ವಿ. ಅಂದರೆ ಈಚೆಗಡೆ ಮೇನ್ ಡೋರ್ ಬಾಗಿಲು ಹಾಕಿದ ತಕ್ಷಣವೇ ಈಗ ಒಳಗೆ ಅಲ್ಲಲ್ಲೇ ಕಿತ್ತಾಡ್ಕೊತಾ ಇದ್ದಾರೆ. ನಂತರ ಆ ರಿಂಗ್ ಲೈಟ್ ಇತ್ತಲ್ಲ, ಹಾಗೆ ಸ್ವಿಚ್ ಬೋರ್ಡ್ಗೆ ಸಿಕ್ಸಿದ್ದೀನಿ ಆನ್ ಮಾಡಿಬಿಟ್ಟು. ಲೈಟ್ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಹೊಡೆಯೋದಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಮಕ್ಕಳು ನೋಡಿ ಡ್ರೈ ಪೌಡ್ನು ಬಿಡ್ತಾಯಿಲ್ಲ, ಅದನ್ನೂ ಇಟ್ಕೊಂಡು ಆಡ್ತಾಯಿದ್ದಾರೆ. ಆ ಕಡೆ ಬಾತ್ನ ಮಾಡಿಕೊಂಡು ಬರೋಷ್ಟೊತ್ತಿಗೆ ಅವರು ಬಾತ್ನ ಬಜ್ಜಿ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನ ಅದು ಫ್ರಿಜ್ಜಲ್ಲೇ ಸೇರ್ಕೊಂಡ್ಬಿಟ್ಟು. ಆನಂತರ ಕೇಕ್ ಎಲ್ಲ ಬಂತು. ಸೊ ಕೇಕ್ ಬಂದಾದ್ಮೇಲೆ ನೋಡಿ ಹರ್ಷಿತ್ ಗೌಡ ಮತ್ತು ಬೆಳ್ಳಿ ಅಂತ ಹಾಕ್ಸಿದ್ದೀನಿ. ಸೊ ಪ್ಲೈನ್ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ಅಂದರೆ ಯಾವ್ದಾದ್ರು ಫೋಟೋ ಹಾಕ್ಸೋಣ ಟೈಮ್ ಮುಂಚೆ ಇದು ಅದು ಯಾವ್ದಾದ್ರು ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಭೀಮ್ದು ಹಾಕ್ಸ್ಬಿಟ್ಟು ಬಂದಿದ್ದೀವಿ. ಸೊ ಈ ಥರ ಇದೆ. ಸೊ ಇನ್ಮೇಲೆ ಮುಂದೆ ವೀಡಿಯೋ ಎಲ್ಲ ನಾರ್ಮಲಾಗಿ ನಾವೇನೇನು ಮಾತಾಡಿರ್ತೀವಿ ಅದೇ ಥರ ಬರುತ್ತೆ. ಸೊ ಏನು ವಾಯ್ಸ್ ಕೊಡೋದಕ್ಕೆ ಹೋಗಲ್ಲ. ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಂಗೆ ಕಟ್ ಮಾಡ್ಕೊಂಡಿದ್ದೀವಿ. ಛೋಟಾ ಭೀಮ, ಬೆಳಿ ಛೋಟಾ ಭೀಮ್ ಹೆಂಗ್ ನಿಂತ ನಂಗೆ ನಿಂತ್ಕೊಳ. ನೀವು ಬರ್ರೋ ಐತಗೆ ಚಿನ್ನು ನೀವು ಇತ್ತಾಗ ಬಾರೋ. ಓಯ್ ಹಂಗೋಗು ಬೆಳಿ, ಹಂಗೋಗು ಇತ್ತಪ್ಪ. ನೀನು ಸೈಡಿಗೆ ಇತ್ತಾಗ
ಇಲ್ಲ ಇಲ್ಲ ಇರು ಇರು ಬೆಳ್ಳಿ ಅಯ್ಯ ಹೋಗ ಅಯ್ಯ ಹೋಗ ಫೋಟೋ ಅಲ್ಲ ವಿಡಿಯೋ ಅಲ್ಲ ಇಲ್ಲಿ ಈ ರೂಮ್ ಅಂತ ಕಾಣಲ್ಲ ಈ ಕಡೆ ಹೊಡಿಯಲ್ಲ ಸೈಡ್ ಹೊಡಿತಾರೆ ಇಲ್ಲ ಅದ್ರಲ್ಲಿ ಬೇಡ ಆಯ್ತು ರೆಡಿ ಏಯ್ ವಿಡಿಯೋ ಕಣ ಇದು ಬೆಳಿ ಇಲ್ಲಿ ಬೆಳಿ ಮುಂದಕ್ಕೆ ಬಿಡೆ ಚಪ್ಪಾಳೆ ಬೆಳಿ ಚಪ್ಪಾಳೆ ಹ್ಯಾಪಿ ಬರ್ಡೇ ಕೈ ಸುಡ್ತದೆ ಫಸ್ಟ್ ಹಂಗೆ ಹಿಡ್ಕೊಳ್ಳಿ ಅದಿಬ್ಬರು ಕೈ ಕಟ್ ಮಾಡಿಸ್ಲಿ ಬೆಳ್ಳಿ ಕೈ ಕಟ್ ಮಾಡಿಸ್ಲಿ ಸುಮ್ಮರ್ಲ ಅಯ್ಯೋ ಅವರ ಕಷ್ಟ ಬೆಳಿ ಈ ಕ್ಯಾಮ್ರಾ ನೋಡು ಹಂಗ್ ಸೈಡ್ ಬಿಡ್ಲ ಇದೆ ಬೆಳ್ಳಿಲೇ ನೋಡ್ತಾರೆ ಕಣಕ್ಕ ಮಾಮನ್ ನೋಡು ಮಾಮನ ಅಂತೆ ಹಂಗೆ ಹಿಡ್ಕೊ ಹಂಗೆ ಹಿಡ್ಕೊ ಅಯ್ಯೋ ಬಾರ ಬೈತಾಗೆ ಏ ಸಾಕರೇನೆ ವಿಡಿಯೋ ಸಾಕು ಬಿಡು ಈಗ ಬೇವು ಮತ್ತು ಆಲೂಗಳಲ್ಲಿ ಉತ್ತಮ ಅಂಶದೊಂದಿಗೆ ಇದು ತ್ವಚೆಗೆ 100% ಉತ್ತಮ ಸುರಕ್ಷೆ ನೀಡುತ್ತೆ. ಸುಮ್ಮನಿರಿ ಟಿಕೆಟ್ ಬೆಳಿಗ್ಗೆ ಬರೀ ಫುಲ್ ಕ್ಲೀನ್ ಮಾಡಿಕೊಂಡೆ. ಈಗ ಅಮ್ಮ ಊರಿಗೆ ಹೋಗ್ತಾರೆ ಬೆಳಿಗ್ಗೆ ಎದ್ದು, ಹಾಗಾಗಿ ಒಬ್ಬಟ್ಟು ಹಾಕಿಟ್ಟಿದ್ದೀನಿ ಆಂಟಿಗೆ, ಚಿನ್ನಿಗೆ, ಅಜ್ಜಿಗೆ, ಎಲ್ಲರಿಗೂ. ಶಶಿ ವಿಜಿ ಎಲ್ಲ ಶಶಿ ಮತ್ತು ನನ್ನ ಹೇಮಂತ ಇದ್ದಾರಲ್ಲ, ಹಾಗಾಗಿ ಹಾಕಿಟ್ಟಿದ್ದೀನಿ. ಬೆಳಿಗ್ಗೆ ತಗೊಂಡೋಗ್ತಾರೆ. ಕೇಕ್ನ ಇನ್ನೊಂದು ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.